ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಆದಿಚುಂಚನಗಿರಿ ಜಾತ್ರೆದು ನೈಟು ಹೋಗಿರಲಿಲ್ಲ, ಬೇರೆಯವ್ರು ಯಾರೋ ವಿಡಿಯೋ ಮಾಡಿಕೊಟ್ಟಿದ್ರು, ಅದನ್ನು ಎಡಿಟ್ ಮಾಡಿ ಹಾಕಿದ್ದೀನಿ. ಡೇ ಹೋಗಿದ್ದೆ, ಜಾತ್ರೆ ಹೇಗಿತ್ತು ಅಂತ ನೋಡ್ಕೊಂಡು ಬರೋರು ಬನ್ನಿ. ನೈಟು ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಬೆಳಿಗ್ಗೆ ಹೋದ್ವಿ. ಜಾತ್ರೆ ಅಂದರೆ ನೈಟಿಗಿಂತ ಬೆಳಿಗ್ಗೆ ಸ್ವಲ್ಪ ಕಡಿಮೆನೇ ಇದ್ದಿದ್ದು ಕ್ರೌಡು. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಹೊತ್ತಿರೋದಕ್ಕಾಗಲಿಲ್ಲ, ಬೇಗ ಹೋಗಿ ಬೇಗ ಬಂದುಬಿಟ್ವಿ. ನಾವು ಚಿಕ್ಕವರಿದ್ದಾಗ ಜಾತ್ರೆ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ಕರ್ಕೊಂಡು ಹೋಗಲ್ಲ ಅಪ್ಪ ಅಮ್ಮ ಅಂತ ಅಳ್ತಿದ್ವಿ. ಅವ್ರು ಕರ್ಕೊಂಡೋದ್ರೆ ಏನೇನು ಕೊಡಿಸು ಅಂತ ಹಠ ಮಾಡ್ತಾರೆ ಅಂತ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಾವು ಜಾತ್ರೆ ಕರ್ಕೊಂಡೋಗ್ಬೇಕು, ಅದೇನೇನೋ ಸಣ್ಣ ಪುಟ್ಟ ಆಟ ಸಾಮಾನು ತೊಗೋಬೇಕು, ಅದೆಲ್ಲ ಜಾಸ್ತಿ ಇಂಟ್ರೆಸ್ಟು. ಅವಾಗ ಯಾರೂ ಕೊಡಿಸ್ತಾನೆ ಇರಲಿಲ್ಲ, ಜಾತ್ರೆಗೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈಗ ಜಾತ್ರೆಗೆ ಹೋದರೆ ಏನು ತಗೊಳ್ಳೋದು ಅಂತಲೇ ಇಂಟ್ರೆಸ್ಟ್ ಇಲ್ಲ. ಮಗನಿಗೆ ಎಕ್ಸಾಮ್ ಟೈಮ್ ಹತ್ರ ಬಂದಿದ್ದರಿಂದ ಅವನ್ನ ಬಿಟ್ಟು ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು 3 ಜನ ಬಂದ್ವಿ. ವಿಡಿಯೋ ನಾನೇ ಮಾಡ್ಕೊಳ್ತಾ ಇದ್ದೆ. ಈ ಬಿಸಿಲಿಗೆ ನಡ್ಕೊಂಡೇ ಹೋಗೋದು, ವೀಡಿಯೋನೇ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಇನ್ನು ನಮ್ಮ ಮನೆಯವರಿಗೆ ಈ ಥರ ಜಾತ್ರೆ ಬರೋದಿಲ್ಲ ಅಂದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದರೆ ದೇವಸ್ಥಾನಗಳಿಗೆಲ್ಲ ಕರ್ಕೊಂಡೋದ್ರೆ ಬರ್ತಾರೆ, ಅಂದರೆ ಈ ಥರ ಕ್ರೌಡು, ಕ್ಯೂವಲ್ಲಿ ನಿಂತ್ಕೋಬೇಕು, ಫುಲ್ಲು ರಶ್ಶು, ಆ ಥರ ಎಲ್ಲ ಇಂಟ್ರೆಸ್ಟ್ ಇರೋಲ್ಲ ಅವರಿಗೆ. ಆದರೂ ರಂಬಲ್ವಂತಕ್ಕೋಸ್ಕರ ಆಗಾಗ ಕರ್ಕೊಂಡು ಹೋಗ್ತಾರೆ. ಇದೇ ನೋಡಿ, ರಾತ್ರಿ ಎಳ್ದಿದ್ದ ತೇರು ಆ ಕಡೆ ಅಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ವಿಭೂತಿ ಎಲ್ಲ ದೇವಸ್ಥಾನದ ಬಾಗಿಲ ಹತ್ರನೇ ಮಾರ್ತಾ ಕೂತಿರ್ತಾರೆ. ಎಲ್ಲ ವಿಭೂತಿನೂ ಚೆನ್ನಾಗಿರುತ್ತೆ, ತಗೊಳ್ಳೋರು ತಗೊಳ್ಬೋದು. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬೆಟ್ಟಕ್ಕೆ ಹೊರಟ್ವಿ. ನನ್ನ ಮಗಳು ನಿದ್ದೆ ಮಾಡಿ ಎದ್ದಿದ್ರಿಂದ ಆ್ಯಕ್ಟಿವ್ ಆಗಿರಲಿಲ್ಲ, ಫುಲ್ಲು ಡಲ್ಲಾಗಿದ್ಲು. ಅಲ್ಲಿಗೆ ಬಂದ ತಕ್ಷಣ ಕಂಡುಬಿಟ್ಲು, ಜನಗಳನ್ನ ನೋಡ್ತಿದ್ಲು. ಮನೆಯವ್ರು ನಡ್ಕೊಂಡು ಬಾ ಅಂತ ಹೇಳ್ತಾಯಿದ್ರು. ಅವಳು ಇಳಿಸಿದ್ಮೇಲೆ ಮತ್ತೆ ಎತ್ಕೊಳ್ಳಿ ಅಂತಿದ್ಲು. ಆಮೇಲೆ ಏನೋ ಮನಸ್ಸು ಮಾಡಿ ನಡ್ಕೊಂಡು ಬಂದಳು. ನನಗೆ ಈ ದೇವಸ್ಥಾನ ಒಂಥರ ಮೆಮೊರಿ. ಏನಕ್ಕೆ ಅಂದರೆ, ಈ ದೇವಸ್ಥಾನಕ್ಕೆ ನಮ್ಮ ಅಪ್ಪ ಅಮ್ಮ ಒಂದು ದಿವಸ ಜಾತ್ರೆಗೆ ಅಂತ ಕರ್ಕೊಂಡು ಬಂದಿರಲಿಲ್ಲ. ಅದು ಬಿಟ್ಟರೆ ನಾನು ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಮನೆ ದೇವರಿದ್ದು, ಅವ್ರ ಜೊತೆಲಿ ಒಂದೇ ಒಂದು ಸರಿ ಮನೆಯವ್ರು ಕೇಳ್ಕೊಂಡು ನಾನು ಹೋಗಿದ್ದು ಬರ್ತೀನಿ, ನನಗೇನು ಕೊಡಿಸ್ಬಿಡಿ, ಸುಮ್ಮನೆ ಜಾತ್ರೆ ನೋಡ್ಕೊಬರ್ತೀನಿ ಅಂತ ಕೇಳ್ಕೊಂಡು ಬಂದಿದ್ದೆ ನೈಟು. ಅದು ಅಲ್ಲಿ ಈ ದೇವಸ್ಥಾನಕ್ಕೆ ಬಂದಾಗೆಲ್ಲ ಅದು ಯಾವಾಗಲೂ ನೆನಪಾಗುತ್ತೆ. ಅವ್ರ ಜೊತೆಲಿ ಒಂದು ದಿವಸ ಬಂದು ಹೋಗಿದ್ದು. ಹಾಗೆ ದೇವಸ್ಥಾನಕ್ಕೆ ಬಂದ್ವಿ, ದೇವ್ರ ದರ್ಶನ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಫುಲ್ಲು ರಶ್ ಇತ್ತು. ಹಾಗೆ ಆಚೆಗಡೆಯಿಂದನೇ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ. ನೈಟ್ ಜಾತ್ರೆಗೆ ಬಂದಿರೋರೆಲ್ಲ ಅಲ್ಲಲ್ಲೇ ಮಲ್ಕೊಂಬಿಟ್ಟಿದ್ರು. ಅವರು ರಾತ್ರಿ ಬೆಳಗ್ಗೆ ಜಾವ ತೇರು ಎಳೆಯೋದಕ್ಕೆ ಬರ್ತಾರಲ್ವ, ನಿದ್ದೆ ಇರೋಲ್ಲ ಸರಿಯಾಗಿ, ಅಲ್ಲಲ್ಲೇ ಪೆಂಡಲ್ ಹಾಕಿರೋ ಹತ್ರ ಮಲ್ಕೊಂಡಿದ್ರು. ನಾನು ಒಳಗಡೆ ಹೋಗಿ ದೇವ್ರ ದರ್ಶನ ಮುಗಿಸಿ ಆಚೆ ಬಂದು ಹಾಗೆ ಸ್ವಲ್ಪ ಕ್ಲಿಪ್ಗಳನ್ನ ತೊಗೊಂಡು ಹೊರಟು ಬಂದುಬಿಟ್ವಿ. ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ ಅಲ್ಲಿ. ತುಂಬ ಚೆನ್ನಾಗಿತ್ತು ಈ ವರ್ಷವೂ ಜಾತ್ರೆ. ದೇವಸ್ಥಾನದ ಹೊರಗಡೆ ಎಷ್ಟೇ ಬಿಸಿಲಿದ್ರು ದೇವಸ್ಥಾನದ ಒಳಗಡೆ ತುಂಬ ತಣ್ಣಗಿರುತ್ತೆ.
ಆ ಒಳಗಡೆ ಎಷ್ಟೇ ಸೆಕೆ ಇದ್ದರೂ ಒಳಗಡೆ ಗೊತ್ತಾಗಲ್ಲ, ಹೊರ್ಗಡೆ ಎಷ್ಟೇ ಬಿಸಿಲಿದ್ರೂ ಒಳಗಡೆ ಗೊತ್ತಾಗಲ್ಲ, ಅಷ್ಟು ತಣ್ಣಗಿರುತ್ತೆ. ಹಾಗಾಗಿ ದೇವಸ್ಥಾನದೊಳಗಡೆ ಎಲ್ಲರೂ ಎಷ್ಟೇ ಕ್ರೌಡ್ ಇದ್ದರೂ ಸೆಕೆ ಅಂತ ಅನ್ಸಲ್ಲ, ಚೆನ್ನಾಗಿತ್ತು. ಹಂಗೆ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಮನೆಯವ್ರು ಹೊರಡೋಣ ಅಂತ ಹೇಳಿದ್ರು, ಆಚೆಗೆ ಬಂದ್ವಿ. ಹಾಗೆ ಒಂದು ರೌಂಡ್ ವ್ಯೂಸ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಹೇಗಿತ್ತು ಈ ವರ್ಷದ ಆದಿಚುಂಚನಗಿರಿ ಜಾತ್ರೆ ಕಮೆಂಟ್ ಮಾಡಿ ಹೇಳಿ. ನಾವು ಚಿಕ್ಕವರಾಗಿದ್ದಾಗ ಬೆಟ್ಟದ ತುದಿವರೆಗೂ ಹೋಗಿ ಯಾರು ಹತ್ತುತ್ತಾರೆ ನೋಡೋಣ ಅಂತೆಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಹತ್ತುತ್ತಿದ್ವಿ, ನಾವು ಫ್ರೆಂಡ್ಸು ಎಲ್ಲ. ಈಗ ಮಗಳನ್ನ ಎತ್ಕೊಂಡು ಅಲ್ಲಿ ಗಂಟೆ ಹತ್ತೋದಕ್ಕಾಗೋದಿಲ್ಲ, ಬೇಡ ಬಿಸಿಲಿದೆ ಅಂತ ಬಂದುಬಿಟ್ವಿ. ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.